ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇಂದು ನಾವು ಹೋಗ್ತಾ ಇರುವಂಥ ಜಾಗ ಕರ್ನಾಟಕದ ಮಲೆನಾಡಿನ ಹೃದಯ ಭಾಗದಲ್ಲಿ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಸುಂದರ ಪರ್ವತದ ನಡುವೆ ನೆಲೆಸಿರುವುದು ಶ್ರೀ ಚಂದ್ರಗುತ್ತಿ ರೇಣುಕಾಂಬ ದೇವಾಲಯ. ಇದು ಸಾಮಾನ್ಯ ದೇವಾಲಯವಲ್ಲ. ಪೌರಾಣಿಕ ಕಥೆಗಳು, ಭಕ್ತಿ ಹಾಗೂ ಇತಿಹಾಸವನ್ನು ತನ್ನೊಳಗೆ ಹೊತ್ತಿರುವ ಪವಿತ್ರ ಕ್ಷೇತ್ರ. ಪುರಾಣಗಳ ಪ್ರಕಾರ ಈ ದೇವಾಲಯವು ಋಷಿ ಜಮದಗ್ನಿಯ ಪತ್ನಿ ಮಾತೆ ಶ್ರೀ ರೇಣುಕಾಂಬ ಅವರಿಗೆ ಸಮರ್ಪಿತವಾಗಿದೆ. ಅವರು ಪಾವಿತ್ರ್ಯ, ಭಕ್ತಿ ಮತ್ತು ಶಕ್ತಿಯ ಪ್ರತಿರೂಪಳಾಗಿದ್ದಳು. ಪ್ರತಿದಿನ ತಮ್ಮ ಮಡಕೆಯಲ್ಲಿ ನೀರನ್ನು ತಂದು ಗೃಹ ಕಾರ್ಯ ನಿರ್ವಹಿಸುತ್ತಿದ್ದರು. ಆದರೆ ಒಂದು ದಿನ ಪತಿ ಜಮದಗ್ನಿ ಅವರ ನಿಷ್ಠೆಯನ್ನು ಶಂಕಿಸಿ ಪುತ್ರ ಪರಶುರಾಮನಿಗೆ ಆಜ್ಞಾಪಿಸಿದರು, ನಿನ್ನ ತಾಯಿಯನ್ನು ಕೊಲ್ಲು ಎಂದು. ತಂದೆಯ ಆಜ್ಞೆ ಪಾಲಿಸಲು ಮನಕಲಕುತ್ತಾ ಪರಶುರಾಮನು ತಾಯಿಯ ತಲೆ ಕತ್ತರಿಸಿದನು. ಆದರೆ ತಾಯಿಯ ಶ್ರದ್ಧೆ, ಭಕ್ತಿ ಮತ್ತು ಪತಿಯ ಆಜ್ಞೆಗೆ ವಿಧೇಯನಾಗಿದ್ದುದರಿಂದ ಪರಶುರಾಮನಿಗೆ ತಂದೆಯ ಆಶೀರ್ವಾದದ ಜೊತೆಗೆ ತಾಯಿಯನ್ನು ಪುನರ್ಜೀವನಕ್ಕೆ ತರುವ ಶಕ್ತಿಯೂ ದೊರಕಿತು. ಹೀಗೆ ತಾಯಿಯನ್ನು ಮತ್ತೆ ಬದುಕಿಸಿದ ಈ ಪವಿತ್ರ ಸ್ಥಳವೇ ಚಂದ್ರಗುತ್ತಿ ಎಂದು ನಂಬಲಾಗುತ್ತದೆ. ಗುಹೆಯೇ ಗರ್ಭಗುಡಿ. ಇಲ್ಲಿ ತೊಟ್ಟಿಲ ಬಾವಿ, ದೇವಿಯ ಪಾದಚಿಹ್ನೆಗಳು ಹಾಗೂ ಶೂಲದ ಬೀರುಪ್ಪ ದೇವಲ ತ್ರಿಶೂಲಗಳು ಭಕ್ತರ ಮನಸ್ಸನ್ನು ಸೆಳೆಯುತ್ತವೆ. ವಿಜಯನಗರ, ಕೆಳದಿ ನಾಯಕರ ಹಾಗೂ ಮರಾಠರ ಕಾಲದಲ್ಲಿ ಈ ಕ್ಷೇತ್ರವು ಮಹತ್ವ ಪಡೆದುಕೊಂಡಿತ್ತು. ಹಾಗೆಯೇ ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ನಡೆಯುವ ಜಾತ್ರೆ ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತದೆ. ಸೊರಬ, ಸಿದ್ದಾಪುರ ಮತ್ತು ಶಿವಮೊಗ್ಗದಿಂದ ಸುಲಭವಾಗಿ ತಲುಪಬಹುದಾದ ಈ ಪವಿತ್ರ ಕ್ಷೇತ್ರ ಇಂದಿಗೂ ಭಕ್ತರ ನಂಬಿಕೆಯ ದೀಪವಾಗಿ ಬೆಳಗುತ್ತಿದೆ. ಪ್ರತಿ ವರ್ಷದ ಮಾರ್ಚ್ ತಿಂಗಳಲ್ಲಿ ಇಲ್ಲಿ ಭವ್ಯ ಜಾತ್ರೆ ನಡೆಯುತ್ತದೆ. ರಾಜ್ಯದ ನಾನಾ ಭಾಗಗಳಿಂದ ಭಕ್ತರು ಆಗಮಿಸಿ ರೇಣುಕಾಂಬೆಯ ಆರಾಧನೆ ಮಾಡುತ್ತಾರೆ. ಈ ಸಂದರ್ಭದಲ್ಲಿ ವಿಶೇಷ ಪೂಜೆಗಳು, ಹಬ್ಬದ ಸಂಭ್ರಮ, ಪಲ್ಲಕ್ಕಿ ಉತ್ಸವ ಕೂಡ ನಡೆಯುತ್ತದೆ. ಬೆಟ್ಟದ ಮೇಲೆ ಇರುವ ಈ ದೇವಾಲಯವು ನೈಸರ್ಗಿಕ ಸೌಂದರ್ಯದ ಮಡಿಲಿನಲ್ಲಿ ನೆಲೆಗೊಂಡಿದೆ. ಸುತ್ತಮುತ್ತ ಹಸಿರಿನಿಂದ ಆವರಿಸಿಕೊಂಡಿರುವುದರಿಂದ ಭಕ್ತರಿಗೆ ಶಾಂತಿ ಮತ್ತು ಆಧ್ಯಾತ್ಮಿಕ ಅನುಭವವನ್ನು ಕೂಡ ನೀಡುತ್ತದೆ. ಇದು ಕೇವಲ ಒಂದು ದೇವಾಲಯವಲ್ಲ, ಇದು ಮಾತೃಭಕ್ತಿಯ ಸ್ಮಾರಕ, ಭಕ್ತಿಯ ಸಂಕೇತ. ಬೆಟ್ಟದ ಮೇಲಿನ ಈ ಗುಹಾ ದೇವಾಲಯದೊಳಗೆ ಕಾಲಿಟ್ಟಾಗಲೇ ಮನಸ್ಸಿಗೆ ಶಾಂತಿ, ಹೃದಯಕ್ಕೆ ಭಕ್ತಿ ತುಂಬುತ್ತದೆ. ಈ ದೇವಾಲಯವು ಸಹ್ಯಾದ್ರಿ ಪರ್ವತಗಳ ಮಡಿಲಿನಲ್ಲಿ ನೆಲೆಗೊಂಡಿರುವ ಶಕ್ತಿಯ ಮತ್ತು ನಂಬಿಕೆಯ ಜೀವಂತ ಸಂಕೇತ. ಪುರಾಣ ಹೇಳುತ್ತದೆ, ಮಾತೃಭಕ್ತಿಯೇ ಶ್ರೇಷ್ಠ ಭಕ್ತಿ. ಇಲ್ಲಿ ಬಂದವನು ತಾಯಿಯ ಮಮತೆಯನ್ನು, ದೇವಿಯ ಶಕ್ತಿಯನ್ನು, ಮನದ ಶಾಂತಿಯನ್ನು ಅನುಭವಿಸುತ್ತಾನೆ. ಚಂದ್ರಗುತ್ತಿಯ ರೇಣುಕಾಂಬ ದೇವಾಲಯ ಕೇವಲ ಒಂದು ದೇವಸ್ಥಾನವಲ್ಲ, ಪೌರಾಣಿಕತೆ ಮತ್ತು ಭಕ್ತಿಯ ಪವಿತ್ರ ಕೇಂದ್ರ. ಸಹ್ಯಾದ್ರಿ ಪರ್ವತಗಳ ಮಡಿಲಿನಲ್ಲಿ ನೆಲೆಗೊಂಡ ಈ ಸ್ಥಳಕ್ಕೆ ಭೇಟಿ ನೀಡುವುದು ಭಕ್ತರ ಮನದಲ್ಲಿ ಶಾಂತಿ, ಆಧ್ಯಾತ್ಮಿಕತೆ ಮತ್ತು ನಂಬಿಕೆಯ ನೂತನ ಬೆಳಕನ್ನು ತುಂಬುತ್ತದೆ. ನೀವು ಸಹ ಈ ಪವಿತ್ರ ಸ್ಥಳಕ್ಕೆ ಭೇಟಿ ನೀಡಿ ಮಾತೃಶಕ್ತಿಯ ಆ ಮಹತ್ವವನ್ನು ಅನುಭವಿಸಿ.